ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್. ಆನ್ಸರ್ ಮಾಡಿ. ಆನ್ಸರ್ಸ್ ಪ್ಲೀಸ್. ಕ್ವಶನ್ ಏನಪ್ಪ ಹೇಳ್ತಿದೆ ಅಂತ ಹೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಥ್ರೆಟ್ಸ್ ಟು ದ ಬಯೋಡೈವರ್ಸಿಟಿ ಆಫ್ ಜಾಗ್ರಫಿಕಲ್ ಏರಿಯಾ. ಯಾವುದಾದ್ರೂ ಒಂದು ಜಾಗ್ರಫಿಕಲ್ ಏರಿಯಾಗೆ ಈ ಕೆಳಗಿನ ಯಾವುದು ಥ್ರೆಟ್ ಆಗುತ್ತೆ, ಡೇಂಜರ್ ಆಗುತ್ತೆ? ಗ್ಲೋಬಲ್ ವಾರ್ಮಿಂಗ್ ನಿಮಗೆಲ್ಲ ಗೊತ್ತಿರೋದು. ಗ್ಲೋಬಲ್ ವಾರ್ಮಿಂಗ್ ಒಳ್ಳೆಯದು ಅಂತ ಹೇಳೋಕ್ಕಾಗತ್ತಾ? ಯಾವುದೇ ಏರಿಯಾ ಆಗಿರಲಿ, ಯಾವುದೇ ಬಯೋಡೈವರ್ಸಿಟಿ ಏರಿಯಾ ಆಗಿರಲಿ, ಅದು ಕರೆಕ್ಟ್. ಯಾವುದೇ ವೆಜಿಟೇಷನ್ ಆಗಿರಲಿ, ಯಾವುದೇ ಫಾರೆಸ್ಟ್ ಆಗಿರಲಿ, ಗ್ಲೋಬಲ್ ವಾರ್ಮಿಂಗ್ ಈಸ್ ಆಲ್ವೇಸ್ ಎ ಡೇಂಜರ್. ಆಯಿತಾ? ಅದೇ ರೀತಿ ಫ್ರಾಗ್ಮೆಂಟೇಷನ್ ಆಫ್ ಹೆಬಿಟಾಟ್. ಫ್ರಾಗ್ಮೆಂಟೇಷನ್ ಆಫ್ ಹೆಬಿಟಾಟ್ ಅಂದರೆ ಏನು ಗೊತ್ತಾ? ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ಇದು ಗೊತ್ತಾಯ್ತಲ್ಲ, ಗ್ಲೋಬಲ್ ವಾರ್ಮಿಂಗ್ ಅಂತ ಗೊತ್ತಾಯ್ತಾ? ತಾಪಮಾನ ಜಾಸ್ತಿ ಆಗೋದು, ಉಷ್ಣತೆ ಜಾಸ್ತಿ ಆಗೋದು, ಅದರಿಂದ ಏನಾಗುತ್ತೆ? ಪರ್ಟಿಕ್ಯುಲರ್ ಡೆಫಿನೆಟ್ಲಿ ಬಯೋಡೈವರ್ಸಿಟಿಗೆ ಅದು ಹಾರ್ಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಫ್ರಾಗ್ಮೆಂಟೇಷನ್ ಆಫ್ ಹೆಬಿಟಾಟ್ ಅಂದರೆ, ಈ ಥರದ್ದೊಂದು ದೊಡ್ಡ ಫಾರೆಸ್ಟ್ ಇದೆ, ನೀವು ಮಧ್ಯದಲ್ಲಿ ಒಂದು ದೊಡ್ಡ ರೋಡ್ ಮಾಡ್ತೀರಿ. ಬ್ಯೂಟಿಫುಲ್ ಫಾರೆಸ್ಟ್ ಇದೆ, ಮಧ್ಯದಲ್ಲಿ ರೋಡ್ ಮಾಡಿದ್ರಿ ಅಂದರೆ ಫ್ರಾಗ್ಮೆಂಟ್ ಮಾಡಿದ್ರಿ, ಎರಡು ಡಿವಿಷನ್ ಮಾಡಿಬಿಟ್ರಿ. ಈ ಕಡೆ ಫಾರೆಸ್ಟ್, ಈ ಕಡೆ ಫಾರೆಸ್ಟ್ ಮಾಡಿಬಿಟ್ರೆ ಮಧ್ಯದಲ್ಲಿ ರೋಡ್ ಮಾಡಿದ್ರಿ. ಇದರಿಂದ ಫಾರೆಸ್ಟು ಆ್ಯನಿಮಲ್ಸ್ಗಳು ಜಾಸ್ತಿ ಆಗ್ತವೆ, ಕಮ್ಮಿ ಆಗ್ತವೆ, ಡೇಂಜರ್ ಆಗುತ್ತೆ, ಡೇಂಜರ್ ಆಗಲ್ವ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್. ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಜಾಗದಲ್ಲಿ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಬಿ ಸಿ, ಬಿಗ್ ಸಿ ಇವೆಲ್ಲ ಒಂದೇ ಜಾತಿಯ ಪ್ರಾಣಿಗಳು. ಈ ಇರೋಂಥ ಜಾಗಕ್ಕೆ XYZ ಬಂದರೆ ಏನಾಗುತ್ತೆ? ಥ್ರೆಟ್ ಆಗುತ್ತೋ ಇಲ್ವೋ? ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟಲ್ಲಿರುವಂತಹ ಎಲ್ಲ ಚೀತಾ, ಡಿಯರು ಅಥವಾ ಚೀತಾ ಎಲ್ಲ ಪ್ರೆಡೇಟರ್ಸೇ ತಗೊಳ್ಳಿ, ಚೀತಾ, ಲಯನ್ನು, ಟೈಗರು ಎಲ್ಲ ಕ್ಲಾಸ್ ರೂಮ್ ಒಳಗೆ ಬಂದರೆ ಏನಾಗುತ್ತೆ? ಅದು ಏಲಿಯನ್ ಸ್ಪೀಸೀಸ್ ಆಗುತ್ತಾ? ಆಗಲ್ವಾ? ನಮಗೆ ನಮ್ಮ ನೇಟಿವಿಟಿಗೆ ನಾವಿರುವಂಥ ರೀಜನ್ಗೆ ಅದು ಏಲಿಯನ್ ಸ್ಪೀಸೀಸೇ ನಮಗೆ. ಕರೆಕ್ಟ್ ಅಲ್ವಾ? ಅವು ಬಂದರೆ ಪರವಾಗಿಲ್ಲ ಸರ್, ನಮ್ಮ ಜೊತೆ ಅದು ಕ್ಲಾಸ್ ಕೇಳಿ ಅಂತ ಕೂತ್ಕೋತೀರಾ? ಇಲ್ಲ, ಇಟ್ ಬಿಕಮ್ಸ್ ಎನ್ ಏಲಿಯನ್ ಸ್ಪೀಸೀಸ್. ಯೋಚನೆ ಮಾಡಿ, ಆ ರೀತಿ ಪ್ರತಿಯೊಂದು ಪ್ಲ್ಯಾಂಟ್, ಪ್ರತಿಯೊಂದು ಆ್ಯನಿಮಲ್ಗಳಿಗೂ ಕೂಡ ದೇ ಹ್ಯಾವ್ ದೇರ್ ಓನ್ ಹೆಬಿಟಾಟ್. ಆ ಹೆಬಿಟಾಟ್ ಏನು? ಡಿಸ್ಟ್ರಕ್ಷನ್ ಆಗಬಾರ್ದು, ತೊಂದರೆ ಆಗಬಾರ್ದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಎಕಲಿಪ್ಟಸ್ ಟ್ರೀ ಅಂತಿದೆ, ಗೊತ್ತಾ? ಕರ್ಪೂರದ ಮರ, ನೀಲಗಿರಿ ಮರ, ಇನ್ನೇನಪ್ಪ ಕರೀತಾರದಕ್ಕೆ? ಅಷ್ಟೇ, ಎರಡು ಹೆಸರು ಹೇಳಿದ್ದೀನಿ ನಿಮಗೆ. ಈ ಗೌರ್ಮೆಂಟು ಫಾರೆಸ್ಟ್ ಗಿಡಗಳನ್ನ ತೊಗೊಂಡು ಹಾಕತ್ತೆ. ಅದನ್ನು ಕೆಲವರು ಬದುವಂದ್ರೆ ಏನು ಮಾಡ್ತಾರೆ? ಆ ನೀಲಗಿರಿ ಮರನ ಅಥವಾ ಕರ್ಪೂರದ ಮರನ ತೊಗೊಂಡಾಗ ಏನು ಮಾಡ್ತಾರೆ? ಜಮೀನು ಒಳಗಡೆ, ಅವ್ರು ತಮ್ಮ ಸ್ವಂತ ಪ್ರಾಪರ್ಟಿ ಒಳಗಡೆ ಹಾಕತ್ತಾರೆ. ತಮ್ಮ ಸ್ವಂತ ಪ್ರಾಪರ್ಟಿ ಒಳಗೆ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಕೆಲವೊಂದು ಸ್ಪೀಸೀಸ್ಗಳನ್ನ ಬೆಳೆಯೋಕ್ಕೆ ಬಿಡಲ್ಲ ಅದು. ನೀವು ಚೆಕ್ ಮಾಡಿ ಬೇಕಿದ್ರೆ, ಯಾವ ಜಾಗದಲ್ಲಿ ಕರ್ಪೂರದ ಮರ ಇರ್ತೋ ಅದ್ರ ಸುತ್ತ ಉರುಳಿ ಹಾಕಿ, ಒಂದು ಚೂರು ಬೆಳೆಯಲ್ಲ ಉರುಳಿ. ಕರೆಕ್ಟ್ ಅಲ್ವಾ? ಬಿಕಾಸ್ ನೀವು ನಾನ್ ನೇಟಿವ್ ಸ್ಪೀಸೀಸ್ ಅಂತ ತಗೊಂಬಂದಲ್ಲಿ ಆಗ್ತಾ ಇದ್ದೀರಿ ನೀವು. ಕರೆಕ್ಟ್ ಅಲ್ಲ? ನೇಟಿವ್ ಸ್ಪೀಸೀಸ್ ಅಲ್ಲ ಅದು. ಅದೇನು ಮಾಡುತ್ತೆ? ಬೇರೆ ಸ್ಪೀಸೀಸನ್ನು ಡಾಮಿನೇಟ್ ಮಾಡುತ್ತೆ. ಸೊ ಅದರಿಂದ ಬಯೋಡೈವರ್ಸಿಟಿಗೆ ಹಾಳಾಗುತ್ತಾ, ಹಾಳಾಗಲ್ವಾ? ಆ ಥರ ಯೋಚನೆ ಮಾಡಿ. ಇನ್ವೇಷನ್ ಏಲಿಯನ್ ಸ್ಪೀಸೀಸ್, ಪ್ರಮೋಷನ್ ಆಫ್ ವೆಜಿಟೇರಿಯನಿಸಮ್. ವೆಜಿಟೇರಿಯನಿಸಮ್ ಜಾಸ್ತಿ ಆಗೋದ್ರಿಂದ ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಆಗುತ್ತಾ, ಆಗಲ್ವಾ? ಆಗುತ್ತಾ? ಕ್ವಿಕ್ಲಿ, ವಾಟ್ಸ್ ಯುವರ್ ಆನ್ಸರ್? ಎ, ಯು, ಡಿ, ಎ. ತುಂಬ ಜನ ಹೇಗೆ ಹೋಗಿದ್ದಾರೆ. ಡಿ ಏನಕ್ಕೆ? ಪ್ರಮೋಷನ್ ಆಫ್ ವೆಜಿಟೇರಿಯನಿಸಮ್ ಅಂದ್ರೆ ಏನು? ವಾಟ್ ಇಸ್ ವೆಜಿಟೇರಿಯನಿಸಮ್? ನಾವು ಜಾಸ್ತಿ ವೆಜಿಟೇರಿಯನ್ ಆದರೆ, ಅಂದರೆ ನಾವು ಜಾಸ್ತಿ ಸೊಪ್ಪು ತರಕಾರಿ ಎಲ್ಲ ತಿನ್ನೋಕ್ಕೆ ಜಾಸ್ತಿ ಮಾಡಿದ್ರೆ ಅದರಿಂದ ನೇಚರ್ಗೆ ಥ್ರೆಟ್ ಆಗುತ್ತೆ. ಅದಕ್ಕೆ ನಾವೆಲ್ಲ ಹಂಗಂದರೆ ನಾನ್ ವೆಜಿಟೇರಿಯನ್ ತಿಂದರೆ ಆಗಲ್ಲ. ನಾವೆಲ್ಲ ಜಿಂಕೆ, ಮೊಲ ಎಲ್ಲದನ್ನು ತೊಗೊಂಡು ಬಂದು ಚೆನ್ನಾಗಿ ಕಟ್ ಮಾಡಿ ತಿಂದರೆ ಮತ್ತೆ ಫಸ್ಟ್ ಆಫ್ ಆಲ್ ಲಿಸನ್ ಏನು ವೆಜಿಟೇರಿಯನಿಸಮ್ ಅಂದರೆ ಏನು? ವೆಜಿಟೇರಿಯನಿಸಮ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ವೆಜಿಟೇರಿಯನಿಸಮ್ ಅಂದರೆ ಒಂದು ಎಕ್ಸಾಂಪಲ್ ಬರೀತೀನಿ ನಾನಿಲ್ಲಿ. ಎಕ್ಸಾಂಪಲಲ್ಲಿ ಸಿಚುವೇಶನ್ ನಂಬರ್ 1,
ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸುಮಾರು ಒಂದು 2,000 ಟೈಗರ್ಸ್ ಇದ್ದಾವೆ. 2,000 ಟೈಗರ್ಸ್ ಇದ್ದಾವೆ. ಒಂದು 20,000 ಡಿಯರ್ಸ್ ಇದ್ದಾವೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಕಾರ್ನಿವೋರಸ್ ಮಾಂಸಾಹಾರಿಗಳೆಷ್ಟಿದ್ದಾವೆ? ಒಂದು 2,000 ಇದ್ದಾವೆ. ಸಸ್ಯಾಹಾರಿಗಳೆಷ್ಟಿದ್ದಾವೆ? ಒಂದು 20,000 ಇದ್ದಾವೆ. ಎಕಾಲಜಿ ಏನಾಗ್ತಿದೆ? ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗ್ತಿದೆ. ಬ್ಯಾಲೆನ್ಸ್ ಆಗ್ತಿದೆಯಾ? ಇದು ಒಂದು. ಎರಡನೇ ಸಿಚುವೇಶನ್ ನೋಡಿ. ಎರಡನೇ ಸಿಚುವೇಶನ್ ಏನಾಗುತ್ತೆ ಅಂತ ಹೇಳಿದ್ರೆ, ಟೈಗರ್ ಸಂಖ್ಯೆ 20. ಎಷ್ಟು? ಟೈಗರ್ ಸಂಖ್ಯೆ 20 ಆ್ಯಂಡ್ ಜಿಂಕೆಗಳ ಸಂಖ್ಯೆ 20,000. ಇವಾಗ ಬ್ಯಾಲೆನ್ಸ್ ಆಗ್ತಿದೆಯಾ? ಆಗಲ್ವಾ? ಆಗಲ್ಲ. ಇದು 20,000 ಏನಾಗುತ್ತೆ ಅವಾಗ? ಭಾಳ ಫಾಸ್ಟಾಗಿ 40,000 ಆಗುತ್ತೆ. ಭಾಳ ಫಾಸ್ಟಾಗಿ 40,000 ಯಾಕಾಗುತ್ತೆ ಅಂದರೆ, ಯಾರೂ ತಿಂತಾ ಇಲ್ಲ ನಮ್ಮನ್ನು ಅಂತ. ನಮ್ಮನ್ನು ಯಾರೂ ತಿಂತಾ ಇಲ್ಲ, ನಾವು ಆರಾಮಾಗಿ ಬೆಳ್ಕೋಬೋದು ಅಂಥೇಳಿ ಬಂದಿದ್ದು ಎಲ್ಲ ಜಿಂಕೆಗಳು ಕೂಡ ಬದುಕ್ತಾ ಹೋಗ್ತವೆ. ಯಾಕೆಂದರೆ ಪ್ರೆಡೇಟರ್ಸ್ ಎಷ್ಟಿರೋದು? ಬರೀ 20. ನೀವು ಯಾವಾಗ ಕಾರ್ನಿವೋರಸನ್ನು ಕಮ್ಮಿ ಮಾಡಿ ಹರ್ಬಿವೋರಸ್ ಎನಿಮಲ್ಸ್ ಅಂದರೆ ಸಸ್ಯ ತಿನ್ನುವಂತಹ ಪ್ರಾಣಿಗಳನ್ನ ಜಾಸ್ತಿ ಮಾಡ್ತಿರೋ, ಅದನ್ನು ಪ್ರಮೋಷನ್ ಆಫ್ ವೆಜಿಟೇರಿಯನಿಸಮ್ ಅಂತ ಕರಿತೀವಿ. ಇದನ್ನು ವೆಜಿಟೇರಿಯನಿಸಮ್ ಅಂತ ಕರೆಯೋದು. ನಾವು ಮನುಷ್ಯರು ವೆಜ್ ತಿಂತೀವ ನಾನ್ ವೆಜ್ ತಿಂತೀವ ಅಂತಲ್ಲ, ನಾವೇನಾದರೂ ತಿನ್ಬೋದು. ಆದರೆ ಫಾರೆಸ್ಟಲ್ಲಿ ಎನಿಮಲ್ಸ್ಗಳು, ನೀವು ಯೋಚನೆ ಮಾಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಸಸ್ ಏನಾಗ್ತಿತ್ತು? ಬ್ಯಾಲೆನ್ಸ್ ಆಗ್ತಿತ್ತು. ಯಾಕೆಂದರೆ ಅತ್ಯಂತ ಹೆಚ್ಚು ಗ್ರಾಸಸನ್ನು, ಪ್ಲ್ಯಾಂಟ್ಗಳನ್ನ ತಿನ್ನೋದಕ್ಕೆ ಅವಕಾಶ ಆಗ್ತಿರಲಿಲ್ಲ. ತುಂಬ ಟೈಗರ್ಗಳಿದ್ವು. ಅವು ಏನು ಮಾಡ್ತಿದ್ವು? ಜಿಂಕೆಗಳನ್ನ ತಿಂದು ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅದರಿಂದ ಗ್ರಾಸಸನ್ನು ತಿನ್ನೋದೇನಾಗ್ತಿತ್ತು? ಕಮ್ಮಿ ಆಗ್ತಿತ್ತು. ಇಲ್ಲೇನಾಗ್ತಿದೆ? ಹರ್ಬಿವೋರಸ್ ಎನಿಮಲ್ಸ್ ಜಾಸ್ತಿ ಆದಂಗೆ ಫಾರೆಸ್ಟಲ್ಲಿರುವಂಥ ಗ್ರಾಸಸ್ಸು, ಪ್ಲ್ಯಾಂಟ್ಸು, ಟ್ರೀಸು ಎಲ್ಲವುದನ್ನು ತಿಂದು ಖಾಲಿ ಮಾಡ್ತವೆ. ಇದನ್ನು ಖಾಲಿ ಮಾಡಿದಾಗ ಗ್ರಾಸಸ್ ಎಲ್ಲ ಮೇಲ್ಗಡೆ ಹೊಟ್ಟೋಯ್ತು ಅಂತ ಹೇಳಿದ್ರೆ, ಮಳೆ ಬಿದ್ದಾಗ ಏನಾಗುತ್ತೆ? ಸಾಯಿಲ್ ಎರೋಷನ್ ಆಗುತ್ತೆ. ಅದರಿಂದ ಬಯೋಡೈವರ್ಸಿಟಿ ಹಾಳಾಗುತ್ತಾ? ಹಾಳಾಗಲ್ವಾ? ಹಾಳಾಗುತ್ತೆ. ಅಲ್ಲಿಗೆ ರೈಟ್ ಆಪ್ಷನ್ ಯಾವುದು? ರೈಟ್ ಆಪ್ಷನ್ ಯಾವುದು? ಯು ಆರ್ ಸೇಯಿಂಗ್ ಎ, ಡಿ. ಯಾಕೆಂದರೆ ಈ 4 ಕಾರಣಗಳಿಂದ ಬಯೋಡೈವರ್ಸಿಟಿ ಏನಾಗುತ್ತೆ? ಹಾಳಾಗುತ್ತೆ. ವಿಷಯ ಗೊತ್ತಾಯ್ತಾ? ಸಿಂಪಲ್.